ಗಂಡ ಅರೆಸ್ಟ್, ಮಗ ಅರೆಸ್ಟ್, ಈಗ ತಾಯಿಗೂ ಸಂಕಷ್ಟನ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿ ರೇವಣ್ಣ ಫ್ಯಾಮಿಲಿಗ ಒದ್ದಾಡ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಮೇಲೆ ಇದ್ದಾರೆ ರೇವಣ್ಣ ಅವರು. ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪ್ರಜ್ವಲ್ ಅವರು. ಈಗ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಯವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಆಂಟಿಸಿಪೇಟರಿ ಬೇಲ್ ವಜಾ ಆಗಿದೆ. ಭವಾನಿಗಾಗಿ ಎಸ್ಐಟಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ. 20 ದಿನಗಳಿಂದ ಎಲ್ಲಿಯೂ ಕಾಣಿಸಿಕೊಳ್ಳದೆ ಇರುವಂತಹ ಭವಾನಿ ರೇವಣ್ಣ ಅವರನ್ನ ಎಸ್ಐಟಿ ಪತ್ತೆ ಹಚ್ಚುತ್ತಾ, ವಿಚಾರಣೆಗೆ ಒಳಪಡಿಸುತ್ತಾ, ಅರೆಸ್ಟ್ ಮಾಡುತ್ತಾ, ಅದು ಈಗಿರುವಂತಹ ಕುತೂಹಲದ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿರುವಂತಹದ್ದು. ರೇವಣ್ಣ ಫ್ಯಾಮಿಲಿಗೆ ಇವತ್ತು ಬಿಗ್ ಡೇ ಆಗಿತ್ತು. ಕಾರಣ ಭವಾನಿಯವರ ಜಾಮೀನು ಭವಿಷ್ಯ ನಿರ್ಧಾರವಾಗಿರುವಂತಹದ್ದು. ಅವರಿಗೆ ಈಗ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ಸಹಜವಾಗಿಯೇ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ರೇವಣ್ಣ ಫ್ಯಾಮಿಲಿಗೆ. ಒಂದು ಕಡೆ HD ರೇವಣ್ಣ ಬೇಲ್ ಮೇಲೆ ಹೊರಗಿದ್ದಾರೆ, ಮತ್ತೊಂದು ಕಡೆ ಮಗ SIT ಕಸ್ಟಡಿಗೆ ಹೋಗಿರುವಂತಹದ್ದು 6 ದಿನಗಳ ಕಾಲ. ಈ ಬೆನ್ನಲ್ಲೇ ಭವಾನಿಯವರಿಗಾಗಿ SIT ತೀವ್ರ ಶೋಧವನ್ನ ನಡೆಸ್ತಾ ಇದೆ. ಈ ಸಂಕಷ್ಟಗಳ ಸರಮಾಲೆಯಿಂದ HD ರೇವಣ್ಣ ಫ್ಯಾಮಿಲಿ ಹೊರಬರುವಂತಹ ಪಾಸಿಬಿಲಿಟೀಸ್ ಇದೆಯಾ? ಸದ್ಯಕ್ಕೆ ಅದು ಯಾವುದೇ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಪ್ರೇಮ್. ಯಾಕೆಂದರೆ ಒಬ್ಬರಾದ ನಂತರ ಮತ್ತೊಬ್ಬರಿಗೆ ಈಗ ಸಂಕಷ್ಟಗಳು ಎದುರಾಗ್ತಾ ಇರೋಂಥದ್ದು. ಅಂದರೆ ಅವರು ಆ ಕುಟುಂಬದಲ್ಲಿ ಇರೋಂಥದ್ದು 4 ಜನರ ಪೈಕಿ 3 ವಿರುದ್ಧ ಈಗಾಗಲೇ ಪ್ರಕರಣಗಳಿದ್ದಾವೆ. 3ರಲ್ಲಿ ಒಬ್ಬರು ಬಂಧನಕ್ಕೊಳಗಾಗಿದ್ದಾರೆ, ಇನ್ನೂ 2 ಬಂಧನಕ್ಕೊಳಗಾಗಿದ್ದಾರೆ, ಒಬ್ಬರು ಬಂಧನದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇನ್ನೊಬ್ಬರು ಮಾತ್ರ ರಿಲೀಫ್ ಆಗಿರುವಂಥದ್ದು. ಯಾಕೆಂದರೆ ಅವರು ಯಾವುದೇ ರೀತಿಯ ಪ್ರಕರಣಗಳಲ್ಲಿ ಸಿಲುಕಿಲ್ಲ. ಇಲ್ಲಾಂದಿದ್ರೆ ಅವರೇನಾರ ಸಿಲುಕಿದ್ರೆ ಇಡೀ ಕುಟುಂಬವೂ ಕೂಡ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇತ್ತು. ಆದರೆ ಈಗ 3 ಜನ ಏನಿದ್ರೆ 3 ಜನ ವಿರುದ್ಧ ಕೂಡ ಪ್ರಕರಣಗಳು ಆಗ್ತಾ ಇದ್ದಾವೆ. ಬಹುತೇಕ ಭವಾನಿ ರೇವಣ್ಣ ಅವರ ಬಂಧನ ಆಗುತ್ತೆ ಅಂತೇಳಿ ಸಾಕಷ್ಟು ಚರ್ಚೆಗಳು ಇದ್ದಾವೆ, ನಿರೀಕ್ಷೆಗಳು ಕೂಡ ಇದ್ದಾವೆ. ಅಂದರೆ ಭವಾನಿ ರೇವಣ್ಣ ಅವ್ರನ್ನ ಬಂಧನಕ್ಕೆ ಒಳಪಡಿಸುವಂಥದ್ದು, ಅವರ ವಿರುದ್ಧ ಇರುವಂಥ ಸಾಕ್ಷ್ಯಗಳು ಅದೆಲ್ಲನೂ ಕೂಡ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಆ ರೀತಿ ಏನಾದರೂ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು, ಇನ್ನು 2-3 ದಿನದ ಒಳಗಾಗಿ ಅವರನ್ನು ಬಂಧನ ಮಾಡಿದ್ರೆ ಒಂದೇ ಏನು ಕಟ್ಟಡ ಏನಿದೆ ಅದೇ ಕಟ್ಟಡದ ಒಳಗಡೆ ಅಮ್ಮ ಮಗ ಇಬ್ಬರೂ ಕೂಡ ಇರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಯಾಕೆಂದರೆ SIT ಕಚೇರಿಗೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಭವಾನಿ ರೇವಣ್ಣ ಅವರು ಕೂಡ ಅದೇ ಕಚೇರಿಯಲ್ಲಿ ಇರಬೇಕು. ಮತ್ತು ಅತ್ಯಾಚಾರದ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದೇ ಕಚೇರಿಯಲ್ಲಿ ಇರಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಈಗಿನ ಬೆಳವಣಿಗೆಗಳು ಮತ್ತು ಈಗಿನ ಏನೊಂದಷ್ಟು ಚರ್ಚೆಗಳನ್ನು ನೋಡಿದ್ರೆ ಭವಾನಿ ರೇವಣ್ಣ ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬಂಧನ ಆಗ್ಬೋದು. ಈಗ ಅವರನ್ನ ನಿನ್ನೆ ಈವ್ನಿಂಗ್ ಇಂದನೂ ಕೂಡ, ನಿನ್ನೆ ಸಂಜೆಯಿಂದನೂ ಕೂಡ ಅವರನ್ನ ಸಾಕಷ್ಟು ಕಡೆಯಲ್ಲಿ ಹುಡುಕಾಟ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಲೊಕೇಟ್ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸೋ ಪ್ರಕ್ರಿಯೆಗೆ SIT ಅಧಿಕಾರಿಗಳು ಚಾಲನೆಯನ್ನ ಕೊಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ KR ನಗರ ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ ಅವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈಯನ್ನು ಮಾಡಿದ್ರು. 2 ದಿನಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿಕೊಂಡಿತ್ತು. ಈಗ ಆದೇಶ ಪ್ರಕಟವಾಗಿದೆ. ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು. ಸಹಜವಾಗಿಯೇ ಈಗ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಅವರನ್ನ ಲಾಕ್ ಮಾಡಬಹುದು, ಅರೆಸ್ಟ್ ಮಾಡಬಹುದು. ಸಂತ್ರಸ್ತೆಯ ಅಪಹರಣದ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ರೇವಣ್ಣ ಅವರಿಗೂ ಕೂಡ ಇದೇ ರೀತಿಯ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. 20 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ಭವಾನಿ ರೇವಣ್ಣ ಅವರು SIT ಕಚೇರಿಗೆ ಅಥವಾ SIT ಅಧಿಕಾರಿಗಳ ಕೈಗೆ ಸಿಗ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ.